ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಮತ್ತು ವೆಲ್ಕಮ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಪ್ರಿಂಟರ್ ಬಗ್ಗೆ ತಿಳಿಸ್ಕೊಡ್ತೀವಿ. ಸೊ ಅಂದ್ರೆ ನಿಮ್ಮ ಮನೆಯಲ್ಲಿ ಬಳಸೋದಕ್ಕಾಗಿರ್ಬೋದು ಅಥವಾ ಆಫೀಸಲ್ಲಿ ಬಳಸ್ತಾರೆ ಅಂದ್ರೂ ಕೂಡ ಸೊ ಈ ಒಂದು ಬೆಸ್ಟ್ HP ಬ್ರ್ಯಾಂಡ್ ಇರ್ತಕ್ಕಂಥ ಒಂದು ಒಳ್ಳೆ ಪ್ರಿಂಟರ್ ನ ಎಕ್ಸ್ಪ್ಲೈನ್ ಮಾಡೋಕೆ ನಮ್ ಜೊತೆ ಮಿಸ್ಟರ್ ರಮೇಶ್ ಇದ್ದಾರೆ. ಹಾಯ್ ಸರ್. ಸೊ ಅಂದ್ರೆ ಇವಾಗ ಪ್ರಿಂಟರ್ ಅನ್ನೋರಿಗೆ ತುಂಬಾ ಡೌಟ್ಸ್ ಇರುತ್ತೆ. ಅಂದ್ರೆ ಪ್ರಿಂಟರ್ ಅಲ್ಲಿ ಹಲವಾರು ತರದ ಪ್ರಿಂಟರ್ಸ್ ಎಲ್ಲ ಬರುತ್ತೆ. ಇವಾಗ ಕಲರ್ ಪ್ರಿಂಟ್ ತೆಗೆಯೋದಕ್ಕಾಗಿರ್ಬೋದು ಅಥವಾ ಸೊ ಬ್ಲಾಕ್ ಅಂಡ್ ವೈಟ್ ಆಗಿರ್ಬೋದು, ಒನ್ ಸೈಡ್ ಪ್ರಿಂಟ್ ಅಥವಾ ಟೂ ಸೈಡ್ ತೆಗಿತಾರೆ ಅಂದ್ರೆ ಕೂಡ. ಸೊ ಮತ್ತೆ ಇನ್ನೊಂದೇನಂದ್ರೆ ಇವಾಗ ಫೋಟೋಶಾಪ್ ಎಲ್ಲ ಯೂಸ್ ಮಾಡೋರಿಗೆ ಫೋಟೋನು ಕೂಡ ಪ್ರಿಂಟ್ ತೆಗಿಬೇಕಾಗುತ್ತೆ, ಅದನ್ನು ಕೂಡ ಈ ಒಂದು ಪ್ರಿಂಟರ್ ಅಲ್ಲಿ ಬರುತ್ತೆ. ಸೊ ಅದ್ರ ಬಗ್ಗೆ ಸಂಪೂರ್ಣವಾಗಿ ರಮೇಶ್ ಅವರು ತಿಳಿಸ್ಕೊಡ್ತಾರೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಮಸ್ತೆ. ಇವತ್ತು ನಾನು HP ಸ್ಮಾರ್ಟ್ ಟ್ಯಾಂಕ್ ಪ್ರಿಂಟರ್ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ಸ್ಮಾರ್ಟ್ ಟ್ಯಾಂಕ್, ಸೊ ಸ್ಮಾರ್ಟ್ ಟ್ಯಾಂಕ್ ಅಂತ ವರ್ಡ್ ಇರೋ ತರಾನೇ ಸೊ ಈ ಪ್ರಿಂಟರ್ ಕೂಡ ವರ್ಕ್ ಆಗುತ್ತೆ ನಿಮ್ಗೆ. ಸೊ ಯಾವ ತರಪ್ಪ ಇದು ಸ್ಮಾರ್ಟ್ ಟ್ಯಾಂಕು ಸರ್ ಹೇಳ್ಬೇಕು ಅಂದ್ರೆ, ನಿಮ್ಗೆ ಪ್ರತಿಯೊಂದು ಮನೆಯಲ್ಲೂ ಒಂದು ವರ್ಕ್ ಸ್ಟೇಷನ್ ಅಲ್ಲಿ ಸೊ ಒಂದು ಶಾಪ್ಗಳಲ್ಲಿ ಎಲ್ಲ ತರಕ್ಕೂ ನಿಮ್ಗೆ ಅನುಕೂಲ ಆಗೋತಂತ ಇದು ಪ್ರಿಂಟರ್ ಬರುತ್ತೆ. ಸೊ ಈ ಪ್ರಿಂಟರ್ ಅಲ್ಲಿ ಏನ ಇರುತ್ತೆ ಅಂದ್ರೆ ನಿಮ್ಗೆ ಸೊ ಇದು ಇಂಕ್ ಟ್ಯಾಂಕ್ ಬರುತ್ತೆ. ಸೊ ಇಂಕ್ ಟ್ಯಾಂಕ್ ಅಲ್ಲಿ ನೀವು ಇದರಲ್ಲಿ ಇಂಕ್ ಫಿಲ್ ಮಾಡ್ಬಿಟ್ಟು ಸೊ ನೀವು ಇಲ್ಲಿ ಹೆಡ್ ಬರುತ್ತೆ ಕೆಳಗಡೆ. ಸೊ ಹೆಡ್ ನ ನೀವು ಏನ್ ಮಾಡ್ಬೇಕು ಅಂದ್ರೆ ಸೊ ಫಿಲ್ ಮಾಡ್ಬಿಟ್ಟು ನೀವು ಏನಿಲ್ಲ ಸಿಂಪಲ್ ಸ್ಟೆಪ್ಸ್ ಇರುತ್ತೆ HP ಸ್ಮಾರ್ಟ್ ಆ್ಯಪ್ ಅಂತ, ಅದರಿಂದ ಕನೆಕ್ಟ್ ಮಾಡ್ಕೊಂಡು ನೀವು ಸ್ಟಾರ್ಟ್ ಆಗ್ಬಿಡುತ್ತೆ. ಒಂದೊಂದು ಪ್ರಿಂಟರ್ಗೆ ಏನಂದ್ರಪ್ಪ ಇನ್ಸ್ಟಾಲೇಷನ್ ಮಾಡಬೇಕು, ಡ್ರೈವರ್ಸ್ ಕ್ರಿಯೇಟ್ ನಥಿಂಗ್. ಇದು ಜಸ್ಟ್ ನೀವು ಇವಾಗಿರೋ Windows 11 ಲ್ಯಾಪ್ಟಾಪ್ಗೆ, ಯಾವುದೇ ಸಿಸ್ಟಮ್ಗೆ ಜಸ್ಟ್ USB ಇಂದ ಕನೆಕ್ಟ್ ಮಾಡಿದ್ರೆ ನಿಮಗೆ ಡ್ರೈವ್ ಡಿಟೆಕ್ಟ್ ಆಗುತ್ತೆ. ಸೊ ವೈರ್ಡ್ ಅಂಡ್ ವೈರ್ಲೆಸ್ ಎರಡು ಇದು ನಿಮಗೆ ವರ್ಕ್ ಆಗುತ್ತೆ. ಇದರಲ್ಲಿ ಇನ್ನೊಂದು ಬೆಟರ್ ಆಪ್ಷನ್ ಬಂದ್ಬಿಟ್ಟು ಸೊ ಇದು ಎನಿವೇರ್ ಯು ಕ್ಯಾನ್ ಪ್ರಿಂಟ್ ಇಟ್. ಸೊ ನಿಮ್ಗೆ ಇದ್ರಲ್ಲಿ ಒಂದು ಆಪ್ಷನ್ ಬರುತ್ತೆ, ಇದು ಮನೇಲಿ ನಿಮ್ಗೆ ವೈಫೈ ಕನೆಕ್ಟ್ ಆಗಿರುತ್ತೆ. ನೀವು ಮೊಬೈಲ್ ಅಲ್ಲಿ ನೀವು ಇದನ್ನ ಏನ್ ಮಾಡಿರ್ತೀರಾ ಸೊ ಆಪ್ ನ ಇನ್ಸ್ಟಾಲ್ ಮಾಡ್ಕೊಂಡು ಅದ್ರಲ್ಲಿ ನೀವು ಇದನ್ನ ಕನೆಕ್ಟ್ ಮಾಡ್ಕೊಂಡಿರ್ತೀರಾ. ಸೊ ನೀವು ಎಲ್ಲೇ ಇದ್ರೂ ಕೂಡ ನೀವು ಒಂದ್ ಬಟನ್ ಇಂದ ನೀವು ಪ್ರಿಂಟ್ ಅಂತ ನೀವು ಎಲ್ಲೇ ಕೊಟ್ರು ಸೊ ನಿಮ್ ಮನೇಲಿ ಇದು ಪ್ರಿಂಟ್ ಬರುತ್ತೆ. ಮೇನ್ ಥಿಂಗ್ ಇನ್ನೊಂದು ಬಂದ್ಬಿಟ್ಟು ಸೊ ಒಕೇಶನ್ ಅಲ್ಲಿ ಸೊ ನಿಮ್ ಮನೇಲಿ ಏನೋ ಫಂಕ್ಷನ್ಸ್ ಇರುತ್ತೆ, ಇದಿರುತ್ತೆ ಫೋಟೋಗ್ರಾಫರ್ನ ಕರ್ಸೋದು, ಫೋಟೋ ತೆಗಿಯೋದು, ಸೊ ಅದನ್ನ ಆಲ್ಬಮ್ ಮಾಡೋದು, ಅದಕ್ಕೆ ಅಂತ ದುಡ್ಡು ಖರ್ಚು ಮಾಡೋದು ಚಾನ್ಸೇ ಬೇಡ. ಇದ್ರಲ್ಲಿ ಏನಂದ್ರೆ ನಿಮ್ಗೆ ಅಪ್ ಟು 300 GSM ಪೇಪರ್ನ ಈಸಿಯಾಗಿ ನೀವು ಪ್ರಿಂಟ್ ಮಾಡ್ಬೋದು. ಸೊ ಇದು ಯಾವ ತರ ಪ್ರಿಂಟ್ ನಿಮ್ಗೆ ಕ್ವಾಲಿಟಿ ಯಾವ ತರ ಇರುತ್ತೆ ಸೊ ನನ್ನ ಹತ್ರ ಸಾಕ್ಷಿ ಕೂಡ ಇದೆ ಯಾವ ತರ ಬರುತ್ತೆ ಅಂತ ನೋಡಿ. ನಿಮ್ಗೆ ಡಿಜಿಟಲ್ ಕ್ಯಾಮ್ರಾ ಸ್ಟುಡಿಯೋಗೆ ಹೋದ್ರು ನಿಮ್ಗೆ ಈ ತರ ಪ್ರಿಂಟ್ಗಳು ಯಾವ ತರ ಫೋಟೋಗಳು ಸಿಗುತ್ತೋ ಆ ತರ ಫೋಟೋಗಳು ನೀವು ಮನೇಲೆ ಮಾಡ್ಕೋಬಹುದು. ಮೇನ್ ಥಿಂಗ್ ಇದು ತರ ಈ ಕ್ವಾಲಿಟಿಲಿ ನಿಮಗೆ ಸಿಗುತ್ತೆ. ಸೊ ಇದ್ರದ್ದು ನಿಮ್ಗೆ ಬೆನಿಫಿಟ್ ಹೇಳ್ಬೇಕು ಅಂದ್ರೆ ಇದು ನಿಮ್ಗೆ ಒನ್ ಕಾಂಬೋ, ಸೊ ಒನ್ ಸೆಟ್ ಆಫ್ ಕಲರ್ ನೀವು ಆ್ಯಡ್ ಮಾಡಿದ್ರೆ ಸೊ ಇದರಲ್ಲಿ ನಿಮ್ಗೆ ಏನಂದ್ರೆ 4000 ಬ್ಲ್ಯಾಕ್ ಅಂಡ್ ವೈಟ್ ಶೀಟ್ಸ್ ಅಂಡ್ 6000 ಕಲರ್ ಶೀಟ್ಸ್ ಬರುತ್ತೆ ಪ್ರಿಂಟ್. ಮತ್ತೆ ಇದರಲ್ಲಿ ಇನ್ನೊಂದು ಬೆನಿಫಿಟ್ ಬಂದ್ಬಿಟ್ಟು ಅಂದ್ರೆ ಇದು ಮ್ಯಾಕ್ OS, iOS, ಆಂಡ್ರಾಯ್ಡ್, ವಿಂಡೋಸ್ ಎಲ್ಲದಕ್ಕೂ ಕನೆಕ್ಟ್ ಆಗುತ್ತೆ. ಸೊ ಬೇರೆ ಮಾಡೆಲ್ಗಳೆಲ್ಲ ಆಪ್ಷನ್ ಇಲ್ಲ. ಸೊ ಇನ್ನೊಂದು ಇದರಲ್ಲಿ ಆಪ್ಷನ್ ಬಂದ್ಬಿಟ್ಟು ಇದು ಮೇನ್ ಥಿಂಗ್ ಬಂದ್ಬಿಟ್ಟು ಡ್ರೈ ಪ್ರಿಂಟ್ ಬರುತ್ತೆ, ವೆಟ್ ಪ್ರಿಂಟ್ ಬರಲ್ಲ ಇದರಲ್ಲಿ. ಸೊ ಇನ್ನೊಂದು ಆ ವೆಟ್ ಪ್ರಿಂಟ್ ಬರದೇ ಇರೋದ್ರಿಂದ ಡ್ರೈ ಪ್ರಿಂಟ್ ಬರೋದ್ರಿಂದ ಏನಾಗುತ್ತೆ ಅಂದ್ರೆ ಆಪ್ಷನ್ ಅಲ್ಲಿ ಸೊ ನಿಮ್ಗೆ ಇಂಕ್ ಸೇವ್ ಆಗುತ್ತೆ. ಮತ್ತೆ ಇನ್ನೊಂದು ಯಾವುದೇ ರೀತಿಯಾದ ಇಲ್ಲಿ ನಿಮ್ಗೆ ಟೋನರ್ ಪೈಪ್ಸ್ ಇರುತ್ತಲ್ಲ, ಈ ಟೋನರ್ ಪೈಪ್ಸ್ ಅಲ್ಲಿ ನಿಮ್ಗೆ ನೀವು ಜಸ್ಟ್ ಪ್ರಿಂಟ್ ಕೊಟ್ಟಾಗ ಮಾತ್ರ ಇಂಕ್ ಸಪ್ಲೈ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಮೇನು ಬ್ಲಾಕೇಜ್ ಆಗೋ ಆಪ್ಷನ್ಗಳು ಇರಲ್ಲ ಇದರಲ್ಲಿ. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಇದರಲ್ಲಿ ನಮ್ಗೆ 3 ಮಾಡೆಲ್ ಸಿಗುತ್ತೆ. ಸೊ ಒಂದು ಬಂದ್ಬಿಟ್ಟು ನಿಮ್ಗೆ ಮ್ಯಾನ್ಯುವಲ್ ಡೂಪ್ಲೆಕ್ಸ್, ಎರಡು ಬಂದ್ಬಿಟ್ಟು ಆಟೋ ಡೂಪ್ಲೆಕ್ಸ್. ಆಟೋಮೆಟಿಕ್ ಆಗಿ ಡಾಕ್ಯುಮೆಂಟ್ ಫೀಡರ್ ಕೂಡ ಸಿಗುತ್ತೆ ADF. ಸೊ ಅದು ಬಂದ್ಬಿಟ್ಟು ನಿಮ್ಗೆ ಅದರಲ್ಲಿ 20,000 ಪೇಪರ್ ಪ್ರಿಂಟಿಂಗ್ ಕೆಪಾಸಿಟಿ ಸಿಗುತ್ತೆ. ಸೊ ಆಟೋ ಡೂಪ್ಲೆಕ್ಸ್ ಅಲ್ಲಿ ಇದು ಮ್ಯಾನ್ಯುವಲ್ ಡೂಪ್ಲೆಕ್ಸ್ ಅಲ್ಲಿ ನಿಮ್ಗೆ 10,000 ಪೇಪರ್ ಕೆಪಾಸಿಟಿ ಸಿಗುತ್ತೆ. ಸೊ ಅದರಲ್ಲಿ ಏನಂದ್ರೆ ಪೇಪರ್ ಕೆಪಾಸಿಟಿ ಬಿಟ್ಬಿಟ್ಟು ನಿಮ್ಗೆ ಏನಂದ್ರೆ ಡೂಪ್ಲೆಕ್ಸ್ ಅಂದ್ರೆ ನೀವು ಒಂದು ಪೇಪರ್ನ ಇನ್ನೊಂದ್ ಸೈಡ್ ತೆಗೆದು ಹಾಕಿ ಆ ತರ ಏನ್ ಬೇಡ, ನೀವು ಡುವೆಲ್ ಸೈಡ್ ಒಂದು ಪ್ರಿಂಟ್ ಅಂತ ಕೊಟ್ಬಿಟ್ರೆ ಸಾಕು, ಅದಾಗದೆ ಆಟೋ ಡೂಪ್ಲೆಕ್ಸ್ ಅಲ್ಲಿ ನಿಮ್ಗೆ ಪ್ರಿಂಟ್ ಆಗಿ ಬರುತ್ತೆ ಫ್ರಂಟ್ ಅಂಡ್ ಬ್ಯಾಕ್. ಸೊ ಇದು 3 ಮಾಡೆಲ್ಸ್ ಇದೆ. ಒಂದು ಸೊ ಸ್ಮಾರ್ಟ್ ಟ್ಯಾಂಕ್ ಅಲ್ಲಿ ಒಂದು ಮ್ಯಾನ್ಯುವಲ್, ಇನ್ನೊಂದು ಬಂದ್ಬಿಟ್ಟು ಮ್ಯಾನ್ಯುವಲ್ ಡೂಪ್ಲೆಕ್ಸ್, ಇನ್ನೊಂದು ಬಂದ್ಬಿಟ್ಟು ಏನಂದ್ರೆ ಆಟೋ ಡೂಪ್ಲೆಕ್ಸ್. ಸೊ ಆಟೋ ಡೂಪ್ಲೆಕ್ಸ್ ಅಲ್ಲಿ ಎರಡಿದೆ, ಒಂದು ADF, ಇನ್ನೊಂದು ವಿತೌಟ್ ಒಂದು ADF, ಇನ್ನೊಂದು ವಿತೌಟ್ ADF ಎರಡು ಬರುತ್ತೆ. ಸೊ ಇದು ಬಂದ್ಬಿಟ್ಟು ಈ 3 ಸೀರೀಸ್ ಸ್ಮಾರ್ಟ್ ಟ್ಯಾಂಕ್ ಪ್ರಿಂಟರ್ಸ್. ಸರ್ ಇದು ಬಂದ್ಬಿಟ್ಟು 585. ಸೊ ಇದು ಆಟೋ ಡೂಪ್ಲೆಕ್ಸ್ ಅಲ್ಲ, ಇದು ಮ್ಯಾನ್ಯುವಲ್ ಡೂಪ್ಲೆಕ್ಸ್. ಸೊ ಸಿಂಗಲ್ ಸೈಡ್ ಬರುತ್ತೆ, ಒನ್ ಸೈಡ್ ಮಾತ್ರ ಬರುತ್ತೆ. ಸೊ ಇನ್ನೊಂದು 2 ಮಾಡೆಲ್ ಇದೆಯಲ್ಲ,
ಸೊ ಅದ್ರಲ್ಲಿ ನಿಮ್ಗೆ ಏನಂದ್ರೆ ಆಟೋ ಡ್ಯೂಪ್ಲೆಕ್ಸ್ ನಾವು 2 ಸೈಡ್ ಸರ್ ಇದೆ, ಬನ್ನಿ ತೋರಿಸ್ತೀನಿ. ಇಲ್ಲಿದೆ ಆಟೋ ಡ್ಯೂಪ್ಲೆಕ್ಸ್. ಸೊ ಆಟೋ ಡ್ಯೂಪ್ಲೆಕ್ಸ್ ಬರುತ್ತೆ, ಮತ್ತೆ ಇದಕ್ಕೆ ನಿಮ್ಗೆ ಏನಂದ್ರೆ ಪೇಪರ್ಗೆ ಸ್ಟೋರೇಜ್ ಬರುತ್ತೆ ಇಲ್ಲಿ. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಏನಂದ್ರೆ ಇಲ್ಲಿ ಪೇಪರ್ ನಾವು ಸ್ಟೋರ್ ಮಾಡಿದ್ರೆ ಸೊ ಮೇಲ್ಗಡೆಯಿಂದ ಪ್ರಿಂಟ್ ಬರುತ್ತೆ ನಿಮ್ಗೆ. ಏನ್ ಪ್ರೈಸ್ ಡಿಫರೆನ್ಸ್ ಇದೆ ಅದಕ್ಕೆ? ಸರ್ ಪ್ರೈಸ್ ಡಿಫರೆನ್ಸ್ ಬಂದ್ಬಿಟ್ಟು ನಿಮ್ಗೆ ಅರೌಂಡ್ 7,000 ಡಿಫರೆನ್ಸ್ ಇದೆ ಸರ್. ಬಟ್ ಇನ್ನೊಂದು ಮಾಡೆಲ್ ADF ಇದೆಯಲ್ಲ, ಸೊ ಅದಕ್ಕೆ ಬಂದ್ಬಿಟ್ಟು ನಿಮ್ಗೆ ಮಿನಿಮಮ್ ಅಂದ್ರೆ ಒಂದು ಮ್ಯಾನ್ಯುವಲ್ ಡ್ಯೂಪ್ಲೆಕ್ಸ್ ಕಂಪೇರ್ ಮಾಡಿದ್ರೆ ಒಂದು 12,000 ಡಿಫರೆನ್ಸ್ ಬರುತ್ತೆ. ನೋಡಿದ್ವಲ್ಲ, ಸೆಲ್ಲಿಂಗ್ ಪ್ರೈಸ್ ಏನಿದೆ ಸ್ಟಾರ್ಟಿಂಗ್? ಯಾವ್ದು ಸರ್? ಮ್ಯಾನ್ಯಲ್ 13,699. ADF ಬಂದ್ಬಿಟ್ಟು ನಿಮ್ಗೆ 27,999. ಅದೇ ಸರ್, ಎಲ್ಲದ್ರಲ್ಲೂ ಒಂದೇ ಆಪ್ಷನ್ ಬರುತ್ತೆ. ಸೊ ಮೇನು ಇನ್ನೊಂದೇನಾದ್ರು ಪೇಪರ್ ಕೆಪಾಸಿಟಿ ಜಾಸ್ತಿ ಬರುತ್ತೆ ಅಷ್ಟೇ ನಿಮ್ಗೆ. ಬಟ್ ಪೇಪರ್ ಇಲ್ಡ್ ಜಾಸ್ತಿ ಇದ್ರಲ್ಲಿ ಬರೋದ್ರಿಂದ ಪ್ರೈಸ್ ಕಮ್ಮಿ ಇರೋದ್ರಿಂದ ಇದು ನಿಮ್ಗೆ ಕಸ್ಟಮರ್ ಫ್ರೆಂಡ್ಲಿ ಪ್ರಿಂಟರ್ ಆಗುತ್ತೆ. ಮನೆಗಾದ್ರೂ ಆಗ್ಬೋದು, ಮಲ್ಟಿ ಫಂಕ್ಷನ್ಗೆ ನಿಮ್ಗೆ ಯೂಸ್ ಆಗುತ್ತೆ ಇದು. ಇದರಲ್ಲಿ ವಾರಂಟಿ ಸರ್ವಿಸ್ ಸರ್ 1 year ವಾರಂಟಿ ಬರುತ್ತೆ, ಆನ್ ಸೈಟ್ ವಾರಂಟಿ. ಪ್ರಿಂಟರ್ ಅಲ್ಲಿ ನಿಮ್ಗೆ ಯಾವ ಕಂಪನಿಗೂ ಕೊಡದೇ ಇರೋ ತರ ಸರ್ವಿಸ್ ಕೊಡ್ತಾ ಇದೆ. ಮನೆಗೆ ಬಂದ್ಬಿಟ್ಟು ಜಸ್ಟ್ ಒಂದು ಕಂಪ್ಲೇಂಟ್ ಲಾಗ್ ಮಾಡಿದ್ರೆ ಸಾಕು, ಸೊ ಅವರೇ ಬರ್ತಾರೆ. ವಾರಂಟಿಯಲ್ಲಿ ಇದ್ರೆ ವಾರಂಟಿ ಅವರೇ ಇದನ್ ಮಾಡ್ತಾರೆ. ವಾರಂಟಿಯಲ್ಲಿ ಇಲ್ಲ ಅಂದ್ರೂ ಕಸ್ಟಮರ್ ಪ್ಲೇಸ್ಗೆ ಅವ್ರು ಹೋಗ್ಬಿಟ್ಟು ಸೊ ಅದೇನ್ ಪಾಸ್ ಚಾರ್ಜ್ ಇರುತ್ತೋ ಆ ಚಾರ್ಜ್ ಅಲ್ಲಿ ಕೂಡ ರಿಪೇರಿ ಮಾಡ್ಕೊಡ್ತಾರೆ. ಬಟ್ ಸರ್ವಿಸಿಗೆ ಮೋಸ ಇಲ್ಲ ಸರ್ ಇದ್ರಲ್ಲಿ. ಕಾರ್ಟ್ರೇಜ್ ಎಲ್ಲ ಅದೆಲ್ಲ ಎಷ್ಟು ದಿನ ಬರುತ್ತೆ? ಸರ್ ಕಾರ್ಟ್ರೇಜ್ ಬಂದ್ಬಿಟ್ಟು ನಿಮ್ಗೆ ಏನಂದ್ರೆ ಪ್ರಿಂಟರ್ಗಳಲ್ಲಿ ಒಂದು ಪಾಲಿಸಿ ಇದೆ ಸರ್. ಪ್ರಿಂಟರ್ ಅಲ್ಲಿ ನೀವು ಕಮ್ಮಿ ಪ್ರೈಸ್ ಕೊಟ್ಟಷ್ಟು ನಿಮ್ಗೆ ಏನಂದ್ರೆ ಮೇಂಟೆನೆನ್ಸ್ ಜಾಸ್ತಿ, ನೀವು ಜಾಸ್ತಿ ಪ್ರೈಸ್ ಕೊಟ್ಟು ತಗೊಂಡಷ್ಟು ಮೇಂಟೆನೆನ್ಸ್ ಕಮ್ಮಿ. ನಿಮ್ಗೆ ಏನಂದ್ರೆ ಕಾರ್ಟ್ರೇಜಸ್ ಬಂದು ನಿಮ್ಗೆ ಪ್ರಿಂಟರ್ಗಳು ಬರ್ತಾವಲ್ಲ, ಸೊ ಅವೆಲ್ಲ ಬಂದ್ಬಿಟ್ಟು ಮೇಂಟೆನೆನ್ಸ್ ಜಾಸ್ತಿ ಆಗುವಂಥದ್ದು. ಬಟ್ ಇದ್ರಲ್ಲಿ ಅಂದ್ರೆ ನಿಮ್ಗೆ ಆತರ ಮೇಂಟೆನೆನ್ಸ್ ಇರಲ್ಲ. ಸೊ ಇದೇನಂದ್ರೆ ಒಂದ್ಸಲ ಇಂಕ್ ಫಿಲ್ ಮಾಡಿದ್ರೆ ಸಾಕು, ಇಂಕ್ ಖಾಲಿ ಆಗೋರು ನಿಮ್ಗೆ ವರ್ಕ್ ಆಗುತ್ತೆ. ಬಟ್ ಕಾರ್ಟ್ರೇಜ್ ಅಲ್ಲಿ ಡ್ರೈ ಆಗೋ ಆಪ್ಷನ್ ಇರುತ್ತೆ. ಕಾರ್ಟ್ರೇಜ್ ಒಂದ್ಸಲ ಕಾರ್ಟ್ರೇಜ್ ಡ್ರೈ ಆದ್ರೆ ಮತ್ತೆ ಕಾರ್ಟ್ರೇಜ್ ರಿಪ್ಲೇಸ್ಮೆಂಟ್ ಮಾಡ್ಲೇಬೇಕಾಗತ್ತೆ. ಸೊ ಅದು ವಿಂಟರ್ ಟೈಮ್ ಅಲ್ಲಿ ಅಂತೂ ಅದನ್ನ ಏನಂದ್ರೆ ಕೋಲ್ಡ್ ಇರೋ ಜಾಗದಲ್ಲಿ ಇಡಕ್ಕೆ ಆಗಲ್ಲ ಕಾರ್ಟ್ರೇಜ್ ಪ್ರಿಂಟರ್ಗಳನ್ನ. ಬಟ್ ಎಲ್ಲ ಕಾರ್ಟ್ರೇಜ್ ಪ್ರಿಂಟರ್ಗಳಲ್ಲೂ ಅದೊಂದು ಇಶ್ಯೂ ಇದೆ. ಮತ್ತೆ ಇನ್ನೊಂದು ಬಂದ್ಬಿಟ್ಟು ಈ ಪ್ರಿಂಟರ್ಗಳನ್ನ ನೀವು ಇಕೋ ಫ್ರೆಂಡ್ಲಿ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಸೊ ಅದಕ್ಕೆ ಆದಂತ ರೆಸ್ಟ್ರಿಕ್ಷನ್ ಏನಿಲ್ಲ. ಯಾ ಸರ್, ಕಲರ್ ಪ್ರಿಂಟ್ ಮೂರಲ್ಲ ಬರುತ್ತೆ ಸರ್ ಬರುತ್ತೆ. ಕಲರ್ ಪ್ರಿಂಟ್ ಬರುತ್ತೆ. ಮ್ಯಾನ್ಯಲ್ ಅಲ್ಲಿ ಒಂದ್ ಸೈಡ್ ಮಾತ್ರ ಪ್ರಿಂಟ್ ಹಾ ಸರ್, ಇವೆರಡರಲ್ಲಿ 2 ಸೈಡ್ಸ್ ಬರುತ್ತೆ. ಮತ್ತೆ ಇನ್ನೊಂದು ಬಂದ್ಬಿಟ್ಟು ಇದರಲ್ಲಿ ನಿಮ್ಗೆ ಗ್ಲಾಸಿ ಪೇಪರ್ ಕೂಡ ಪ್ರಿಂಟ್ ಆಗುತ್ತೆ. ಫೋಟೋದಲ್ಲಿ 2 ಬರುತ್ತೆ ಆಪ್ಷನ್. ಒಂದು ಡಿಜಿಟಲ್ದು ನಾರ್ಮಲ್ ಪೇಪರ್ ಬರುತ್ತೆ, ಇನ್ನೊಂದು ಗ್ಲಾಸಿ ಪೇಪರ್ ಬರುತ್ತೆ. ಸೊ ಎರಡೂನು ಪ್ರಿಂಟ್ ಆಗುತ್ತೆ ಇದರಲ್ಲಿ. ಸೊ ಎರಡೂನು 300 GSM ಪೇಪರ್ ಕೂಡ ನಿಮ್ಗೆ ಈಸಿಯಾಗಿ ಪ್ರಿಂಟ್ ಆಗೋ ಇದು ಪ್ರಿಂಟರ್ ಇದು ನಿಮ್ಗೆ. ಕಾರ್ಟ್ರೇಜ್ ಅಲ್ಲಿ ಇವಾಗ ಪರ್ಟಿಕ್ಯುಲರ್ ಅದೇ ಮಾಡಲ್ ಬೇಕು ಅಂದಾಗೆಲ್ಲ ಎಲ್ಲಿ ಸಿಗುತ್ತೆ ಸರ್? ಕಾರ್ಟ್ರೇಜ್ ಅಲ್ಲಿ ಅದೇ ಮಾಡಲ್ ಇವಾಗ ಬೇಕು ಅಂದ್ರೆ ಖಾಲಿ ಆಗಿರುತ್ತೆ, ಮತ್ತೆ ಅದಕ್ಕೆ ಯೂಸ್ ಮಾಡಕ್ ಎಲ್ಲಿ ಸಿಗುತ್ತೆ? ಸೊ ಅಂದ್ರೆ ಇಂಕು ನಿಮ್ಗೆ ಎಲ್ಲ ಕಡೆನೂ ಅವೈಲೇಬಲ್ ಇದೆ ಸರ್. HP ಸ್ಟೋರ್ಸ್ ಇದೆ ಆಗ್ಲಿ, ಡಿಜಿಟಲ್ ಸ್ಟೋರ್ಸ್ ಅದಾಗ್ಲಿ. ಸೊ ಪ್ರಿಂಟರ್ ಎಲ್ಲಿ ಸೇಲ್ ಆಗುತ್ತೋ ಅಲ್ಲೆಲ್ಲ ಆನ್ಲೈನ್ ಅಲ್ಲಿ ಕೂಡ ಸಿಗುತ್ತೆ ನಿಮ್ಗೆ ಎಲ್ಲ ಕಡೆನೂ. ಥ್ಯಾಂಕ್ ಯು ಸರ್.